ಹಾಯ್, ಇದು ನೋಡ್ರಿ ಒಲೆ ಹಚ್ಚಲಾರ್ದ ಗಿರ್ಮಿಟ್ ಮಾಡಿ ನಾನು ಇನ್ಸ್ಟಂಟಾಗಿ ಕ್ವಿಕ್ಕಾಗಿ ಮಾಡ್ಕೋಬೋದು. ಹಂಗೆ ಅದ್ರ ಜೊತೆಗೆ ಮಿರ್ಚಿನೂ ಮಾಡಿದ್ದೆ. ಈಗ ಫಸ್ಟಿಗೆ ಗಿರ್ಮಿಟ್ ಮಾಡೋದು ಹೆಂಗಂತ ತೋರಿಸ್ತೀನಿ ನೋಡಿರಿ. ಸ್ವಲ್ಪ ಎಣ್ಣೆ ಹಾಕೋರಿ, ಒಂದು 4-5 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿನಿ ನಾನು. ಇದಕ್ಕೆ ಎಲ್ಲ ಹಸಿದ ಹಾಕ್ಕೋಬೇಕು, ಏನು ಒಲೆ ಹಚ್ಚಲಾರ್ದಂಗೆ ಮಾಡ್ಕೊಂಡಿನಿ. ಇದನ್ನು ಒಂದು 3 ಮೆಣಸಿನ್ಕಾಯಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ, ಅದನ್ನ ಹಾಕ್ಕೊಂಡಿನಿ. ಆಮೇಲೆ ಒಂದು ಉಳ್ಳಾಗಡ್ಡಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೋತೀನಿ. ಆಮೇಲೆ ಒಂದು ಟೊಮೆಟೊ ಹೆಚ್ಚಿಟ್ಕೊಂಡಿನಿ, ಅದನ್ನ ಹಾಕ್ಕೋತೀನಿ. ಆಮೇಲೆ ನೆಕ್ಸ್ಟು ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕೋರಿ. ಆಮೇಲೆ ಒಂದು ಸ್ವಲ್ಪ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕೋರಿ. ಆಮೇಲೆ ಸ್ವಲ್ಪ ಸಕ್ಕರೆ ಪೌಡ್ರ್ ಹಾಕ್ಕೊಂಡಿನಿ. ಸ್ವಲ್ಪ ಸಕ್ಕರೆ ಪೌಡ್ರು ಉಪ್ಪಿನಕಿನ್ನ ಒಂಚೂರು ಜಾಸ್ತಿ ಹಾಕ್ಕೊಂಡಿನಿ. ಅದು ಸ್ವಲ್ಪ ಸ್ವೀಟಾಗಿ ಬಂದ್ರೆ ರುಚಿ ಭಾಳ ಇರ್ತೈತಿ. ಆಮೇಲೆ ಒಂದು ಅರ್ಧ ನಿಂಬೆಹಣ್ಣು ಹಿಂಡ್ಕೊಂಡಿನಿ. ಇದು ಒಲೆ ಹಚ್ಚಲಾರ್ದ ಮಾಡಿವಂತಂದು ಗೊತ್ತಾಗೋದಿಲ್ಲ, ಅಷ್ಟು ಮಸ್ತ್ ಟೇಸ್ಟ್ ಇರ್ತೈತಿ ಇದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ಆಮೇಲೆ ಇದಕ್ಕೆ ಚುಮ್ಮರಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ಅದಕ್ಕೆ ಎಷ್ಟು ಬೇಕಷ್ಟು ಚುಮ್ಮರಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋರಿ. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೊಂದು ಸ್ವಲ್ಪ ಪುಟಾಣಿ ಹಿಟ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕ್ರಿ. ಇನ್ನೊಂದು ಥರ ಒಲೆ ಹಚ್ಚಿನೂ ಮಾಡ್ಕೋಬೋದು, ಅದು ರುಚಿ ಆಗ್ತೈತಿ. ಇದು ಇನ್ಸ್ಟಂಟಾಗಿ ಒಲೆ ಹಚ್ಚಲಾರ್ದಂಗೆ ಕ್ವಿಕ್ಕಾಗಿ ಮಾಡ್ಕೋಬೋದು ನೋಡಿ. ಒಂದು ಸ್ವಲ್ಪ ಪುಟಾಣಿ ಹಿಟ್ಟು ಹಾಕ್ಕೋತೀನಿ, 1-2 ಸ್ಪೂನಷ್ಟು ಪುಟಾಣಿ ಹಿಟ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತೀನಿ. ಇದು ಒಟ್ಟ ಗೊತ್ತಾಗಂಗಿಲ್ಲ ಒಲೆ ಹಚ್ಚಲಾರ್ದ ಮಾಡ್ಯಾರಂತಂದು. ಇನ್ಸ್ಟಂಟಾಗಿ ಕ್ವಿಕ್ಕಾಗಿ ಭಾಳ ಲಘುನ ಮಾಡ್ಕೋಬೋದು. ಈಗ ನೋಡಿರಿ, ಇಷ್ಟ ರೆಡಿ ಆಯಿತು. ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿನಿ. ಇಷ್ಟ ಏನು ಒಲೆ ಹಚ್ಚಲಾರ್ದಂಗೆ ಇಷ್ಟ ಮಿಕ್ಸ್ ಮಾಡ್ಕೊಂಬಿಟ್ರೆ ಮುಗೀತ್ರಿ. ಇದು ಭಾರಿ ಟೇಸ್ಟ್ ಆಗ್ತೈತಿ, ಒಂದು ಸಲ ಮಾಡ್ಕೊಂಡು ತಿನ್ನಿರಿ. ಈಗ ನೆಕ್ಸ್ಟು ಮಿರ್ಚಿ ಮಾಡೋದು ಹೆಂಗಂತ ತೋರಿಸ್ತೀನಿ ನೋಡಿರಿ. 1-2 ಕಪ್ಪಷ್ಟು ಕಡ್ಲೆ ಹಿಟ್ಟು ತೊಗೊಂಡಿನಿ. ನೆಕ್ಸ್ಟು 1-2 ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ಕೋತೀನಿ. ನೆಕ್ಸ್ಟು ಒಂದು ಅರ್ಧ ಸ್ಪೂನಷ್ಟು ಅಜ್ವಾನ ಹಿಂಗೆ ಕೈಯಾಗ ಒಂದು ಸ್ವಲ್ಪ ತಿಕ್ಕಿ ಹಾಕ್ಕೊಂಡಿನಿ. ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ನೆಕ್ಸ್ಟು ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡಿನಿ ರೀ, ಕಲರ್ಗೆ ಅಂತಂದು. ಇದು ಆಪ್ಷನಲ್ಲು, ನಿಮಗೆ ಬೇಕಂದ್ರೆ ಹಾಕ್ಕೋಬೋದು, ಬೇಡಂದ್ರೆ ಬಿಡ್ಬೋದು. ಈಗ ಎಣ್ಣೆ ಕಾಯಕ್ಕಿಟ್ಟಿದ್ದೆ, ಅದು ಎಣ್ಣೆ ಕಾದ್ಮೇಲೆ ಈ ಒಣ ಹಿಟ್ಟಿಗೆ 1-2 ಸ್ಪೂನಷ್ಟು ಹಿಂಗೆ ಎಣ್ಣೆ ಹಾಕೋರಿ, ಅಂದ್ರೆ ಮಿರ್ಚಿ ಚಲೋ ಬರ್ತಾವೆ. ಈಗ ಇದನ್ನು ಹಿಂಗೆ ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊರಿ. ನೀರು ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊರಿ. ಒಂದೇ ಸಲ ಭಾಳ ಹಾಕ್ಕೊಂಡ್ಬಿಟ್ರೆ ಪೂರ್ತಿ ಅಳಕಾಗ್ಬಿಡ್ತೈತೆ ಹಿಟ್ಟು. ನೋಡಿರಿ, ಈ ಕನ್ಸಿಸ್ಟೆನ್ಸಿ ಇರಬೇಕು ಹಿಟ್ಟು. ನೆಕ್ಸ್ಟ್ ಹಿಟ್ಟೆಲ್ಲ ಕಲಸಿ ಆದಮೇಲೆ ಇನ್ನೇನು ಕರಿತೀವಿ ಅಂದಾಗ ಒಂದು ಸ್ವಲ್ಪ ಸೋಡಾ ಪುಡಿ ಹಾಕ್ಕೋಬೇಕು. ಆವಾಗ ಸ್ವಲ್ಪ ಸೋಡಾ ಪುಡಿ ಹಾಕ್ಕೊಂಡು ಹಿಂಗೆ ಇನ್ನೊಂದು ಸಲ ಮಿಕ್ಸ್ ಮಾಡ್ಕೋಬೇಕು. ನೋಡಿರಿ, ಮೆಣಸಿನ್ಕಾಯಿ ಒಳಗಿನ ಬೀಜ ಹಿಂಗೆ ತಕ್ಕೊಂಡು ಅದ್ರೊಳಗೆ ನಾನು ಜೀರಿಗೆ ಪುಡಿ ಹಾಕ್ಕೊಂಡಿದ್ದೆ. ಈಗ ಒಂದೊಂದು ಈ ರೀತಿಯಾಗಿ ಮಿರ್ಚಿ ಎಣ್ಣೆ ಒಳಗೆ ಕರೀರಿ. ನಿಮಗೆ ಖಾರ ನಡಿತೈತಿ ಅಂದ್ರೆ ಬೀಜ ತೆಗಿಲಿಲ್ಲ ಅಂದರೂ ನಡಿತೈತಿ. ಅವೇನಂತ ಪರಿ ಖಾರನೂ ಇದ್ದಿಲ್ಲ ಮಿರ್ಚಿ ಮೆಣಸಿನ್ಕಾಯಿ. ಆದಷ್ಟು ಲೋ ಫ್ಲೇಮ್ನಾಗ ಫಸ್ಟಿಗೆ ಕರ್ಕೊಂಡು ಆಮ್ಯಾಗ ಹೈ ಫ್ಲೇಮ್ನಾಗ ಕರೀರಿ, ಇಲ್ಲಾಂದ್ರೆ ಮ್ಯಾಲೆ ಅಷ್ಟು ಫ್ರೈ ಆಗ್ತಾವೆ, ಒಳಗೆ ಸರಿಗೆ ಬೆಂದಿರಂಗೆ ಇಲ್ಲವು. ನೋಡಿರಿ, ಮಿರ್ಚಿ ರೆಡಿ ಆಗ್ಯಾವು. ನೋಡಿರಿ, ಮಿರ್ಚಿ ಮತ್ತು ಗಿರ್ಮಿಟ್ಟು ಎರಡೂ ರೆಡಿ ಆಗೈತಿ. ಎರಡೂ ಮಸ್ತ್ ಕಾಂಬಿನೇಷನ್. ಇದು ಬಿಸಿ ಬಿಸಿ ಚಹಾ ಜೊತೆಗೆ ಮಸ್ತ್ ಆಗ್ತೈತಿ. ಮ್ಯಾಲೆ ಒಂದು ಸ್ವಲ್ಪ ಈ ಥರ ಖಾರ ಇದ್ರೆ ಹಾಕೋರಿ. ಹಂಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಂಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಥ್ಯಾಂಕ್ ಯು.